ಸಂಘಕ್ಕದವ್ರು ಬಂದ್ಬಿಟ್ಟು ಏನದ ಮನೆಗೆ ಬಂದು ಮನೆ ಹತ್ರ ಕುಂತ ಏನದ ಉಸ್ಲಿ ಮಾಡ್ತಾರ, ಅದು ತಪ್ಪದ ಅಂತ ಕೇಸ್ ಹೇಳ್ತಾರ. ಅದು ತಪ್ಪ ಯಾಕಿರ್ತದ್ರಿ? ನಾವು ಕರೆಕ್ಟ್ ತೊಗೊಂಡ್ರೆ ಅವ್ರ ಮನೆ ಹತ್ರ ಬರಲ್ಲ. ತೊಗೊಂಬ ಟೈಮಿಗೆ ಒಂಥರ ಇದ್ದೇವು, ಈಗ ಕಟ್ಟೋ ಟೈಮಿಗೆ ಒಂಥರ ಅಂದ್ರೆ ಅವ್ರ ರೂಲ್ಸ್ ಏನಿಂದ ಅವ್ರು ಫಾಲೋ ಮಾಡ್ತಾರೆ. ನಮ್ಮ ರೂಲ್ಸ್ ಏನದ ತೊಗೊಂಡಿರ್ತೇವೆ, ಕರೆಕ್ಟ್ ಕಟ್ಬೇಕು ಅಷ್ಟೇ. ಈಗ ನಿಮಗೆ ಹೆಣ್ಮಕ್ಳಿಗೆ ಸಾಲ ಕೊಡ್ತಾರಲ್ಲಮ್ಮ, ಯಾವುದೇ ಒಂದು ಸಂಘದವರು ನಿಮ್ಮ ಯಜಮಾನರಿಗೆ ಹೇಳ್ತಾರ ಏನು ಹೇಳಲ್ಲಮ್ಮ? ಯಾವುದೇ ಒಂದು ಈ ರೀತಿ ನಮ್ಮ ರೂಲ್ಸು ರೆಗ್ಯುಲೇಷನು, ಈ ರೀತಿ ಬಡ್ಡಿ ಅಥವಾ ಈ ರೀತಿ ನಮ್ದು ಪ್ರತಿ ವಾರ ಕಟ್ಟಬೇಕು, ಪ್ರತಿ ತಿಂಗಳ ಕಟ್ಟಬೇಕಂತ ಹೇಳ್ತಾರ ಹೇಳಲ್ಲಮ್ಮ? ಹೇಳ್ತಾರೆ ಸರ್, ಯಾಕಂದ್ರೆ ನಾಮಿನಿನೇ ಅವ್ರು ಇದ್ದಿರ್ತಾರ, ಅವ್ರ ಸಿಗ್ನೇಚರ್ನು ಬೇಕು, ಅವ್ರದ್ದು ಎಲ್ಲ ಆಧಾರ್ ಕಾರ್ಡ್ನು ಲಿಂಕ್ ಬೇಕು, ನಮ್ಮನ್ನು ಬೇಕು, ಎಲ್ಲರಿಗೆ ಮಾಹಿತಿ ಕೊಟ್ಟೆ ಅವ್ರು ಹೇಳ್ತಾರೆ. ಬ್ಯಾಂಕಿನವರಲ್ಲಿ ಪ್ರತಿ ತಿಂಗಳದಲ್ಲಿ, ಪ್ರತಿ ವಾರದಲ್ಲಿ, ಯಾವುದೇ ಒಂದು ಸಂಘದಲ್ಲಿ ಯಜಮಾನ್ರ ಕಿವಿ ಮೇಲೆ ಇಟ್ಟಿರ್ತಾರ್ರಿ ಸರ್. ಪ್ರತಿಯೊಬ್ಬರ ಯಾವುದೇ ಒಂದು ಹೆಣ್ಮಗಳು ಸಾಲ ಪಡಿಬೇಕಂದ್ರೆ ಆ ಅಮ್ಮನ ಗಂಡ ತಿಳಿಸ್ತಾರ ಅಂದಾಗ ಮಾಹಿತಿ ಕೊಡ್ತಾರ್ರಿ ಸರ್. ಮಾಹಿತಿ ಕೊಡ್ತಾರೆ. ಅವ್ರ ಸಿಗ್ನೇಚರ್ ಇಲ್ಲದೆ ಸಾಲ ಅಲ್ಲಿ ರಿಲೀಸ್ ಆಗಲ್ರಿ ಸರ್. ಯಾಕಂದ್ರೆ ಈಗ ಎಲ್ಲಾ ರೀತಿಲೇ ತಗೊಂಡೇ ಕರೆಕ್ಟ್ ಕಟ್ಟಲಾಗ್ಯಾರ. ಈಗ ಗಂಡದರಿಗೆ ಹೇಳದೆ ಹೆಣ್ಮಕ್ಳು ಏನ್ ಮಾಡ್ತಾರೋ ಅವ್ರದ್ದು ಏನ್ ಸಮಸ್ಯೆ ಇರ್ತಾವ ಅಂತ ಆ ಥರ ಈಗ ಗಂಡದರಿಗೆ ಹೇಳಿ ಕೇಳಿನೇ ನಾವು ತಗೋತೇವೆ.